ಹೇ ಹಾಯ್ ಗಾಯ್ಸ್, ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಚಿಕನ್ ಬಿರಿಯಾನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. 4 ಪಾವ್ ಮನೆ ಅಕ್ಕಿ, ಅರ್ಧ kg ಚಿಕನ್, ಸ್ವಲ್ಪ ಸಾಂಬಾರ್ ಸೊಪ್ಪು, ಅರ್ಧ ಲೀಟರ್ ಮೊಸರು, ಬಿರಿಯಾನಿಗೆ ಬೇಕಾಗಿರುವ ಸಾಮಗ್ರಿಗಳು: ಬಿರಿಯಾನಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲೆ, ಅರಿಶಿನ ಪುಡಿ, 3 ಈರುಳ್ಳಿ, 4 ಟೊಮೊಟೊ, ಪುದೀನ ಸೊಪ್ಪು, 1-1.5 ನಿಂಬೆಹಣ್ಣು, 5 ಮೆಣಸಿನ್ಕಾಯಿ. ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ಎಲ್ಲಾನು ತಗೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಎಲ್ಲಾ ತರಕಾರಿನೂ ಕಟ್ ಮಾಡಿ ಸಹ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಹಚ್ಕೊಂಡಾದ್ಮೇಲೆ ಈಗ ಬಿರಿಯಾನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ತಪ್ಪಲೆ ಇಟ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ನ ಹಾಕೋಬೇಕು. ಆಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ, 1-2 ಸ್ಪೂನು ತುಪ್ಪ ಹಾಕೊಂಡ್ವಿ. ಎಣ್ಣೆನು ತುಪ್ಪನು ಸ್ವಲ್ಪ ಕಾಯಗಂಟ ಬಿಡಿ. ಎಣ್ಣೆ ಸ್ವಲ್ಪ ಬಿಸಿ ಬಂದಾದ್ಮೇಲೆ ಬಿರಿಯಾನಿ ಮಸಾಲ ಹಾಕಿ ಅದನ್ನ ಸ್ವಲ್ಪ ಫ್ರೈ ಎಲ್ಲ ಮಾಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೈ ವಾಸನೆ ಹೋಗೋ ಗಂಟ ಚೆನ್ನಾಗಿ ಹುರಿದಾದ್ಮೇಲೆ ಇವಾಗ ಈರುಳ್ಳಿ ಹಾಕೋತಿದ್ದೀನಿ. ಈರುಳ್ಳಿ ಎಲ್ಲಾನು ಚೆನ್ನಾಗಿ ಕೆಂಪಗೆ ಬರಂಗೆ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದ್ಮೇಲೆ ಇವಾಗ ಅರಿಶಿನ ಪುಡಿ 1 ಸ್ಪೂನು, ಹಾಗೆ ಖಾರ ಪುಡಿ 2 ಸ್ಪೂನು, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕಿ ಎಲ್ಲ ಸ್ಪೈಸಸ್ ಹಾಕಿದ್ಮೇಲೆ ಹಚ್ಕೊಂಡಿರೋ ಮೆಣಸಿನ್ಕಾಯಿ ಹಾಕಿ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ್ಮೇಲೆ ಟೊಮೊಟೊನ ಹಾಕಿ. ಟೊಮೊಟೊ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಎಲ್ಲ ಮಾಡಾದ್ಮೇಲೆ 1-2 ನಿಮಿಷ ಮುಚ್ಚಿ ಎಣ್ಣೆ ಬಿಟ್ಕೊಳ್ಳೋ ಗಂಟ. ಟೊಮೊಟೊ ಫ್ರೈ ಎಲ್ಲ ಚೆನ್ನಾಗಿ ಆದ್ಮೇಲೆ ತೊಳೆದಿಟ್ಟಿರೋ ಚಿಕನ್ ಹಾಕೊಳ್ಳಿ. ಚಿಕನ್ ಎಲ್ಲ ಹಾಕಾದ್ಮೇಲೆ ನಾವು ಎತ್ತಿಟ್ಟಿರೋ ಮೊಸರು ಹಾಕೊಳ್ಳಿ. ಮೊಸರು ಜೊತೆಗೆ ಸಾಂಬಾರ್ ಸೊಪ್ಪನ್ನು ಹಾಕೊಳ್ಳಿ. ಮೊಸರು ಸಾಂಬಾರ್ ಸೊಪ್ಪು ಎಲ್ಲ ಹಾಕಾದ್ಮೇಲೆ ಗರಂ ಮಸಾಲೆ, ಧನಿಯಾ ಪೌಡರು, ಚಿಕನ್ ಬಿರಿಯಾನಿ ಮಸಾಲೆ ಎಲ್ಲ ಮಸಾಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದ್ ಸ್ವಲ್ಪ ಪುದೀನ ಸೊಪ್ಪು. ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಾಗಾಗಿ ಚೆನ್ನಾಗಿ 1-2-3 ಸಲ ಸೌಟಲ್ಲಿ ತಿರ್ಕೊಳ್ಳಿ. ಚೆನ್ನಾಗಿ ತಿರ್ಗಿಸಿ ಎಲ್ಲ ಆದ್ಮೇಲೆ 5-10 ನಿಮಿಷ ಮುಚ್ಚಿಡಿ. ಆಗ ಚಿಕನ್ ಎಲ್ಲ ಚೆನ್ನಾಗಿ ಬೇಯುತ್ತೆ. ಚಿಕನ್ ಬೇಯೋ ಗ್ಯಾಪಲ್ಲಿ ನಿಂಬೆಹಣ್ಣು ರಸ ಬೇಕಿತ್ತು. ನಿಂಬೆಹಣ್ಣ ಕಟ್ ಮಾಡ್ಬಿಟ್ಟು ನಿಂಬೆಹಣ್ಣು ಹಿಂಡ್ತಾ ಇದ್ದೆ. 5-10 ನಿಮಿಷ ಆದ್ಮೇಲೆ ಮುಚ್ಚಿರೋ ತಟ್ಟೆನ ತೆಗ್ದಿರಿ. ಆವಾಗ ಅದು ಚೆನ್ನಾಗಿ ಕೊತ ಅಂತ ಕುದೀತಾ ಇರುತ್ತೆ. ಆಗ ಇನ್ನೊಂದ್ಸಲ ತಿರ್ಕೊಳ್ಳಿ ನೀಟಾಗಿ. ನೋಡಿ, ನೀಟಾಗಿ ಎಲ್ಲ ಬೆಂದಿದೆ. ಹಾಗೆ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಮತ್ತೆ ಇನ್ನೊಂದು ರೌಂಡ್ ಎಲ್ಲ ನೀಟಾಗಿ ತಿರುಗಿಸ್ಕೊಂಡಾದ್ಮೇಲೆ ಇವಾಗ ನೀರು ಬಿಡಬೇಕು. ಅಕ್ಕಿ ಎಷ್ಟು ತಗೊಂಡಿರ್ತೀವಿ ಅಷ್ಟು ಅಳತೆ ಮಾಡ್ಕೊಂಡು ನೀರು ಬಿಡಿ. ನಾನು 4 ಪಾವ್ ತಗೊಂಡಿರೋದ್ರಿಂದ ನಾನು 8 ಲೋಟ ನೀರು ಬಿಡ್ಕೊತಾ ಇದ್ದೀನಿ. ಉಡಿಯಾಗಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, 7.5 ಹಾಕೊಳ್ಳಿ. ನೀರು ಎಷ್ಟು ಬೇಕಷ್ಟು ಬಿಟ್ಟಾದ್ಮೇಲೆ ಇನ್ನೊಂದು 2-3 ಸಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಮುಚ್ಚಿ ಪ್ಲೇಟ್ನ 5 ನಿಮಿಷ ಬಿಡಿ. ಕುದಿಯುತ್ತೆ. ಕುದಿ ಬಂದಾದ್ಮೇಲೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನನಗೆ ಎಷ್ಟು ಬೇಕಷ್ಟು ಹಾಕೊಂಡಿದ್ದೀನಿ. ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಉಪ್ಪೆಲ್ಲ ಹಾಕಿದ್ಮೇಲೆ ಇನ್ನೊಂದ್ಸಲ ಪ್ಲೇಟ್ ಮುಚ್ಚಿ 5 ನಿಮಿಷ ಆದ್ಮೇಲೆ ತೆಗೀರಿ. ಕುದೀತಾ ಇರುವಾಗ ಅಕ್ಕಿ ಹಾಕ್ಬೇಕು. ನಾನು ಮನೆ ಅಕ್ಕಿನೇ ತಗೊಂಡಿದ್ದೀನಿ. ಮನೆ ಅಕ್ಕಿ ಸಣ್ಣಕ್ಕಿರೋದ್ರಿಂದ ಮನೆ ಅಕ್ಕಿನೇ ಹಾಕ್ತಾ ಇದ್ದೀನಿ, ಉಡಿಯಾಗಿ ಮಾಡೋಣ ಅಂತ. ನಿಮ್ಗೆ ಏನಾದರೂ ಮನೆ ಅಕ್ಕಿಲಿ ಮಾಡೋಕ್ಕಾಗಲ್ಲ ಅಂದರೆ BT ರೈಸ್ ಅಕ್ಕಿ ಅಥವಾ ಬುಲೆಟ್ ಅಕ್ಕಿ ಅದನ್ನ ತಗೊಂಡು ರೈಸ್ನ ಮಾಡಿ, ಚೆನ್ನಾಗಿ ಬರುತ್ತೆ ಅದು. ಇನ್ನು ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ನಾನು ಆವಾಗಲೇ ತೊಳೆದಿಟ್ಟಿರೋ ಅಕ್ಕಿನ ಹಾಕತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ತಿರ್ಸ್ಕೊಳ್ಳಿ. ಘಮ ಅಂತ ವಾಸನೆ ಬರ್ತಾ ಇರಬೇಕು ಪಕ್ಕದ ಮನೆಯವ್ರಿಗೆಲ್ಲ. ಆಗಲೇ ಹಚ್ಚಿಟ್ಟಿರೋ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕೊಳ್ಳಿ. ಆಮೇಲೆ ನಿಂಬೆಹಣ್ಣು ರಸ ಹಾಕಿ, ಒಂದು ನಿಂಬೆಹಣ್ಣು ಅಥವಾ 1.5 ನಿಂಬೆಹಣ್ಣು ಹಾಕಿ. ನನಗಂತೂ ಬಿರಿಯಾನಿ ಯಾವಾಗ ತಿಂತೀನೋ ಅನ್ನೋ ಥರ ಫೀಲ್ ಆಯ್ತಿತ್ತು, ಅಷ್ಟು ಘಮ ಅಂತಿತ್ತು. ಅಕ್ಕಿ ಹಾಕಿದ್ಮೇಲೆ ಒಂದ್ಸಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಪ್ಲೇಟ್ನ ಮುಚ್ಚಿಡಿ. ಲೋ ಫ್ಲೇಮಲ್ಲೇ ಉರಿನ ಕಮ್ಮಿ ಕೊಡಿ. ತಳ ಹಿಡಿದಂಗೂ ಸಹ ನೋಡ್ಕೊಳ್ಳಿ. ಫೈನಲಿ ಗೈಸ್, ನೋಡಿ, ನನ್ನ ಬಿರಿಯಾನಿ ರೆಡಿ ಆಗಿದೆ. ಉಡಿಯಾಗಿ ಇದೆ, ಘಮ ಅಂತೈತೆ. ಇವಾಗ ಊಟ ಮಾಡ್ತಿರೋದೆ ಭರ್ಜರಿಯಾಗಿ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಾಗೆ ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ.